ಅದಕ್ಕೆ ಸುಡ್ಗಾಡ್ ಸುಸಿ ಎಲ್ಲ ಕೆಲಸ ನಾನೇ ಮಾಡೋದಾದ್ರೆ ಅಯ್ಯಪ್ಪ ನಡ ಬಿದ್ದೋಕತ್ತಾಗ ಆಫೀಸ್ಗೆ ಹೋಗ್ಕಾಳ ಅನ್ನೋ ಒಂದು ಇದಕ್ಕೆ ಎಲ್ಲ ಕಸ ನಾನೇ ಹೊಡಿಬೇಕು. ಅಯ್ಯೋ ದೇವ್ರ ಕಸ ಹೊಡೆದು ಕಲ್ವರ್ಸಿ ಎಲ್ಲ ಒಗ್ಯಾಣ ಎಲ್ಲ ಮಾಡ್ಕೋಬೇಕಪ್ಪ. ಹಾಳಾದ್ದತ್ತಾಗ ದುಡಿಲಾರ್ದ ಮನೆಯಾಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹಾಳಾದ್ದತ್ತಾಗೆ ಕೆಲ್ಸಕ್ಕೆ ಹೋಗ್ಕಾಳ ಅನ್ನೋದೊಂದು ಯಾವ ಕೆಲಸ ಮಾಡಂಗಿಲ್ಲ. ಏನಾರ ಹೇಳಕ್ಕೆ ಹೋದ್ರೆ ಇವ್ ನನ್ನ ಮಗನೂ ನನ್ನ ಮೈ ಮ್ಯಾಗ ಬರ್ತಾನೆ. ಮೊದ್ಲಾದ್ರೂ ಒಂಚೂರಿನೂ ಅವು ಅನ್ನೋದಿತ್ತು, ಮಾತು ಕೇಳ್ತಿತ್ತ. ಇತ್ತಿತ್ತಾಗ ಅವಾಗಿವ ಎಲ್ಲ ಏನೂ ಇಲ್ಲ, ಮಾತೇ ಕೇಳಂಗಿಲ್ಲ. ಅವು ಹೋಗಿ ದೆವ್ವಾಗಿ ಆಳಿಕಿ ಇವ್ರ ಕಣ್ಣಿಗೆ. ಯಪ್ಪ ಏನಿದೆ ಏನಿದೆ ಸೌಂಡ್? ಹಾಂ ಏನು ಒಗದಾವ ಏನಪ್ಪ ಲಂಗ್ ಬಿಡ್ದಾಗತ್ತಾಗ. ಹಾಂ ಏನಿದೆ? ಅಯ್ಯೋ ದೇವ್ರಿ, ಅಯ್ಯೋ ಇದೇನಿದೆ? ಸೇರದ ಬಾಟ್ಲಿ ಇದ್ದಂಗೆ ಐತಿ. ಏನು ಸುಡ್ಗಾಡನ್ವ ವಾಸನೆ ಏನಂತ ಬರುವಲ್ತು. ಆದ್ರೆ ಇದು ಸೇರದ ಬಾಟ್ಲಿನೇ, ಏನು ಟಾನಿಕ್ ಬಾಟ್ಲೇನು ಮತ್ತೆ? ಏನು ಮನಿ ಏನು ಭಾರ ಇದೆ? ಯವ್ವಾ ದೇವ್ರೆ, ಏನು ನನ್ನ ಮಗ ಕುಡಿಯೋಕೆ ಚಾಲು ಮಾಡ್ಯಾನ? ನೋಡಂತಡಿ. ಅಯ್ಯೋ ದೇವ್ರಿ, ಇನ್ನೂ ಎರಡನ ಅದಾವು. ಇನ್ನೂ ಎರಡು ಅದಾವಲ್ಲಪ್ಪ ಇವು. ಅಲ್ಲ ನನ್ನ ಮಗ ಯಾವಾಗಿಂದ ಕುಡಿಯೋಕೆ ಶುರು ಮಾಡಿದ್ನ ಯವ್ವ? ಅಯ್ಯೋ ದೇವ್ರೆ, ಈ ಬೆಂಡ್ಲಿನ ಊರ್ ಬೆಂಡ್ಲಿನ ಲಗ್ನ ಆಗಿಂದ ನನ್ನ ಮಗ ಹಾಳಾಗೆ ಹೋತ ಏನವ ಇವ ಅತ್ತಾಗ. ಹಾಂ ಅಲ್ಲ ಅವ್ನು ಕುಡಿಯೋ ಚಟ ಗಿಟ ಇದ್ದಿತ್ತಿಲ್ಲಲ್ಲ. ಹಾಂ ಈಕಿದು ಕುಮ್ಮಕ್ಕಿರ್ಬೇಕು. ಅಲ್ಲ ತೀರಾ ಹಂಗಾರೆ ಇಲ್ಲಿ ಇದ್ದಿದ್ದಕ್ಕಿಗೇನು ಗೊತ್ತಾಗ್ಲಾರ್ದಂಗೆ ಇರ್ತತೆ? ಗೊತ್ತಾಗಿರ್ತೈತಪ್ಪ, ಯಾಕೆ ಗೊತ್ತಾಗಂಗಿಲ್ಲ? ಗೊತ್ತಾಗಿನೇ ಸುಮ್ಮನದಾಳ ಹೆಂಗೆ? ಕುಡಿದ್ರು ಕುಡ್ಕೊಲಿ ಅಂತೇಳಿ. ಅಯ್ಯೋ ದೇವ್ರೆ, ಅಲ್ಲ ಒಂದು ಮಾತು ನನಗೆ ಹೇಳ್ಬಾರ್ದ? ಏನು ಕುಡಿದ್ರು ಕುಡಿಲಿ ಬಿಡು ಅಂತೇಳಿ ಏನಾರು ಸುಮ್ಮನೆ ನಿಮ್ನದಾಳ ಈಕೆ. ಈ ನಮ್ಗೆ ಒಂದೊಂದು ರಾತ್ರಿಗೆ 3 ಬಾಟ್ಲಿ ಕುಡಿದ್ರೆ ನನ್ನ ಮಗ ಬದುಕ್ತಾನ? ಇಲ್ಲವ ಊರು ಹೊಂಟುಂಟ್ಲೆ ಅವ್ನು ನಿಗರ್ ಬಡದಿಟ್ಟು ಇನ್ನೊಬ್ಬ ಅವ್ನು ನೋಡ್ಕೊಂಡು ಬೆನ ತೊಗೊಂಡು ಹೋಗ್ಬೇಕಂತಾಳ ಏನ ಈಕೆ? ಅಯ್ಯೋ ದೇವ್ರೆ, ಎಂತ ಆಕಿ ಗಂಟು ಬಿದ್ಲ ಯವ್ವ ನನ್ನ ಮಗ. ಥೂ 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 ಥೂ. ಇಲ್ಲ ಇದನ್ನ ಇಷ್ಟ ಬಿಡೋದಲ್ಲ ನಾನು. ಮೊದಲು ಇದನ್ನ ನನ್ನ ಗಂಡ ಮುಂದ್ಕತ್ತಂತಡಿ. ಏನ್ರಿ ರೀ ರೀ ಬರ್ರಿ 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 ಪಟ್ನ ಬರ್ರಿ. ಏನಿದೆ ಬಾಟ್ಲಿ? ನೀ ಯಾವಾಗಿಂದ ಕುಡಿಯಕ್ಕೆ ಶುರು ಮಾಡಿಲಿ? ಅದೊಂದು ಕಡಿಮೆ ಬಿದ್ದತಿ. ಕುಡಿದ್ನೆ ಅಂದ್ರೆ ಮೊದ್ಲು ಹೊಡೆಯದ ಈ ಮನ್ಯಾಗಿರೋರು ಎಲ್ಲಾರನು ಉಳ್ಳುಳ್ಳಿ ದನಕ್ಕೆ ಬಿಡ್ದಂಗ ಕುಡಿತೀನಂತ. ಹೌದು ಪಾಪ, ಕುಡಿಯೋದು ನೋಡಿದ್ರಲ್ಲ ನೀವು ಮಾಡ್ತಿದ್ರಿ. ಈಗ ನಿಮ್ಮ ಮಗ ಶುರು ಹಚ್ಕೊಳಾನ. ಕಸ ಹೊಡ್ಯಾಕ್ ಬಂದ್ರೆ ಪಲ್ಲಂಗ್ ಬಿಡ್ದಾಗ ಸಿಕ್ವಿವು ನೋಡ್ರಿ ಇಲ್ಲಿ. ಯಪ್ಪ ನೀವು ಕುಡಿದು ಈಟು ಡಬ್ಬಿ ರಾತ್ರಿ ಒಂದು ಕುಡಿದು ಮಕ್ಕೊಂತೀರಷ್ಟೇ. ಇದೇನು ನಿನ್ನ ಮಗ ದೊಡ್ಡ ದೊಡ್ಡ ಬಾಟ್ಲಿನ ಇಟ್ಕೊಂಡು ಕೂತಾನಲ್ಲ? ಏನ ಹೌದಾ? ಬೀರ್ಲೇ ಇವು? ಅಯ್ಯೋ ದೇವ್ರಿ, ಇದನ್ನ ಯಾವಾಗಿಂದ ಕುಡಿಯಾಕತ್ನವ? ಆತಾತ, ಹೊರಗೆ ಬಾಯ್ ಮಾಡ್ಬೇಡ. ಸುಳ ನಮ್ಮನೆ ಹುಡುಗರ್ದು ಮರ್ಯಾದೆ ನಾವ ತೆಗ್ದಂಗೆ ಅದನ್ನ ತೆಗ್ದಿಡ. ಏನು ಈಗ ಬಾಟ್ಲಿ ಎಲ್ಲಿ ತಲ್ಲಿಡ, ಅವ ಬರ್ಲಿ ಕೇಳೋಣಂತೆ. ಕೇಳಿದ್ರೆ ಒಪ್ಕೊಂಡ್ಬಿಡ್ತಾನಂತ ಮಾಡಿರನ? ನಾ ಮಾಡಿಲ್ಲ ಅಂತಾನ. ಇಲ್ಲಿದ್ ಬಂದು ಇವು ಅಂತ ಕೇಳಿದ್ರೆ ತನ ಬಾಯ್ ಬಿಡ್ತಾನ ತಗೋ. ಏನ ಯಾಕೆ ಹಿಂಗೆ ಮಾಡಿದ್ನ ಏನ? ಅಲ್ಲ ಹಂಗೆ ಇದ್ದಿದ್ದಿಲ್ಲಪ್ಪ ಇದು ಹುಡುಗ. ರೀ ಇಲ್ಲೇ ಬಿದ್ದಾವ್, ನನ್ನ ಕಣ್ಣಿಗೆ ಬಿದ್ದೈತಿ. ಈಕಿ ಕಣ್ಣಿಗೆ ಬೀಳಾರ್ದಂಗೆ ಇರ್ತಾವನ? ಗಂಡು ಕುಡಿಯೋದು ಈಕಿಗೂ ಗೊತ್ತೈತಿ. ಯಾರಿಗೆ ಗೊತ್ತು? ಕುಡಿದ್ರು ಕುಡಿಲ್ ಬಿಡ ಗಂಡ ಅಂತ ಕುಮ್ಮಕ್ ಕೊಟ್ಟು ಬಿಟ್ಟಿರ್ಬೇಕು. ದೌಡ್ ಕುಡಿ ಶಟನ್ ಅಂದ್ರೆ ಚಲೋ ಆಕತಿ ಈಕಿಗೆ ಅಂತೇಳಿ. ನನಗಂತೂ ಇದೇ ಖಾತ್ರಿ ಗೊತ್ತಾತು. ಅಯ್ಯೋ ಎಂತಾದ್ ಬಂದು ಜೋಡಾತ್ರಿ ಹುಚ್ಚುಮೂಳಿ ನನ್ನ ಮಗ್ಗ. ಯವ್ವಾ ದೇವ್ರೇ, ಅದು ಏನಂತ ಬಂದು ಇದು ಸಾರ್ತಾತ ಯವ್ವ ಆತಾಗ. ಸಾಕಾತ್ ಬಿಡತ್ತಾಗ ನನ್ನ ಮಗಗೊಂದು ಉಳಗಾಲಿಲ್ದಂಗೆ ಆತು ಬಿಡು. ಹಂಗಾರ ಇವತ್ತು ನನ್ನ ಮಗಗೆ ಕೇಳೇ ಬಿಡ್ತಾನೆ, ಏನಪ್ಪ ಇದನ್ನೇ ಹಿಂಗೆ ಯಾಕೆ ಕುಡಿಯಾಕತ್ತಿ ಅಂತ ಕೇಳೇ ಬಿಡ್ತಾನೆ ತಡಿ ಇವತ್ತು ಆಗಿದ್ದಾಲೆ. ಥೂ 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 ಥೂ. ಯವ್ವಾ ದೇವ್ರೆ, ಅಲ್ಲ ನೀವು ಇಂಥದ್ದು ಕುಡ್ದಿದ್ದು ನಾನು ನೋಡಿಲ್ ಬಿಡು. ಈ ಭಾಡೆ ಯಾವಾಗಿಂದ ಶುರು ಹಚ್ಕೊಂಡ ಏನಾತಾಗ? ಏನು ಹೇಳ್ಬೇಕಾತ ಅಂತ ಚಲೋ ಇದು ಹುಡುಗ. ಈ ಬಿಡಾಡಿನ ಮದುವೆ ಆದ್ಮೇಲೆ ಕಲ್ತಾನ ನೋಡ್ರಿ ಅವ, ಮತ್ತೇನಿಲ್ಲ. ಮದುವೆ ಆದ್ಮೇಲೆ ಕಲ್ತಾನಂತ? ಆಕೇನ ಕುಡಿಯಾಕ ಬಾಟ್ಲಿ ತುಂಬ ಕೊಟ್ಟಿರ್ತಾಳನ? ಅಲ್ಲ 3 ಕುಡ್ದನ ಯಾವಾಗಿನ ಇಲ್ತಾನ ಏನ? ಆಯ್ತು ಈಗ ಅಲ್ಲೇ ಇರ್ಲವು. ಹೆಂಗಾರ ಮಾಡಿ ಪತ್ತೆ ಹಚ್ಬೇಕ್ರಿ ಇದನ್ನ. ಆಯ್ತು ಇಡು ಅಲ್ಲೇ. ಇರಂಗಲ್ಲ ನಾ ಬಂದಿನ ಕೇಳಕ್ಕೆ. ಹೇಳ್ಬೇಡ ಮರೆಯ, ಈಗ ಒಮ್ಮೆ ಸಿಕ್ಕಾವಿಲ್ಲ. ಅಲ್ಲೇ ಇಡು. ಇನ್ನೊಮ್ಮೆ ಏನಾರ ಅಕಸ್ಮಾತ್ ಹಿಂಗಾತಂದ್ರೆ ಕೇಳಕ್ಕೆ ಬರ್ತೈತಿ. ಈಗ ಕೇಳಿದೆ ಅಂದ್ರೆ ಅವಂಗೂ ಮತ್ತು ನಾವು ಮಾಡೋರು ನೋಡು ಅನ್ನಂದ್ರೆ ಏನು ಮಾಡೋದು? ಆಮೇಲೆ ಈಗ ಕದ್ದು ಕಳವ ಯಾವಾಗಾರ ಮಾಡ್ತಾನೆ. ಅಕಸ್ಮಾತ್ ಮಾಡಿದ್ರು ಏನು ಆಮೇಲೆ ಗೊತ್ತಾಗೈತೆ ಬಿಡಿ ಇವ್ರಿಗೆ ಹೆಂಗಿದ್ರು ಅಂತೇಳಿ ಡೈರೆಕ್ಟಾಗಿ ಇದ್ರಿಗೆ ಮಾಡಕ್ಕೆ ನಿಂದಿರ್ತಾನೆ ನೋಡು. ಅವಾಗೇನು ಮಾಡ್ತಿ? ಸುಮ್ಮನಿರು, ಹೋಗಿ ಅಲ್ಲೇ ಇಡು. ಆತ ಬಿಡಾಡಿ ನನ್ನ ಮಗಗೊಂದು ಕುಡಿಯೋ ಚಟ ಹಚ್ಚಿಬಿಟ್ಟಿಲ್ಲ ನೋಡು. ಆಕೆ ಯಾಕಸ್ತಾಳ ತಗೋ, ಇಟ್ ಬಾ. ಅಲ್ಲ ಆಕಿನೂ ಏನಾರ ಕುಡಿ ಗಿಡಿತಾಳ ಮತ್ತೆ ಹೆಂಗ ಹೇಳಕ್ಕಾಗಲ್ಲಪ್ಪ. ಕುಡಿದ್ರು ಕುಡಿಬೋದು. ಒಂದು ಅಕ್ಕಿದು 2 ನನ್ನ ಮಗನೂ ಆಗಿದ್ರ. ಏನು ಮಾತಾಡ್ತಿ ನೀನು? ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಆಕೆ ಯಾಕೆ ಕುಡಿತಾಳ? ಸುಮ್ಮನಿರು, ನಡಿ ಇಟ್ಟು ಬಾ. ನನಗೆ ಯಾಕ ಆಕಿನೂ ಬಾಯಿ ಮುಚ್ಕೊಂಡಿರ್ತಾಳಂದ್ರೆ ಏನು ಕುಡಿ ಗಿಡ್ತಾಳ ಏನು ಸುಡ್ಗಾಡತ್ತಾಗ. ಇಲ್ಲಪ್ಪ ಹೆಂಗಾರ ಮಾಡಿ ಪತ್ತೆ ಹಚ್ಬೇಕಿದನ್ನ. ಇಲ್ಲ ಅಂದ್ರೆ ಹಿಂಗೆ ಕುಡ್ಕೊಂತ ಹೊಂಟ್ರಿ ಹೆಂಗೆ? ಏನ್ರಿ ಮುದಿಗೆ ತೀರ್ಕೊಂತಂತೆ ಸುದ್ದಿ ಕೇಳಿದ್ರಿ? ನಾನು ಹೇಳಿದೆ, ನೀ ನನ್ನ ಮಾತು ಕೇಳಲಿಲ್ಲ ನೀವು. ಅಯ್ಯೋ ದೇವ್ರೆ, ಅವ್ರು ಹೊಂಟುಂಟ್ಲೆ ನನ್ನ ನಿಗರ್ ಬಡ್ದಿಡ್ತಿದ್ರಲ್ರಿ ನೀವು. ಅಯ್ಯೋ ದೇವ್ರೆ, ದೇವ್ರು ನನ್ನ ಕಡೆ ಅದಾನ. ಅದಕ್ಕೆ ಎಚ್ಚೆತ್ಕೊಂಡೆ ನಾನು ಇಷ್ಟು ನನ್ನ ಹೆದರ್ಕೊಂಡಿದ್ದ. ನನ್ನ ದೇವ್ರು ನನ್ನ ಕಡೆ ಅದಾನ. ಅಲ್ಲ ಮರೆ, ಮುದಿಗೆ ತೀರ್ಕೊಂತಂದ್ರೆ ಶುಗರ್ ಪೇಷಂಟ್ ಅಕ್ಕಿ.
ಆರಾಮಿಲ್ಲ, ಶುಗರ್ ಫುಲ್ ಹೈ ಆಗೈತೆ ಅಂತೇಳಿ ಬಂದಿಲ್ಲ ಅಡ್ಮಿಟ್ ಆಗಿದ್ದವ್ರು. ಆಮೇಲೆ ಅದೇನೋ ಗ್ಯಾಂಗ್ರೀನ್ ಬೇರೆ ಆಗಿತ್ತಂತೆ. ಆ ಕಾರಣಕ್ಕೆ ಶುಗರ್ ಭಾಳ ಇದಾಗಿ ಆ ಗುಳಿಗೆ ತೊಗೊಂಡಿದ್ದು ಕಿಡ್ನಿ ಎಫೆಕ್ಟ್ ಆಗಿತ್ತಂತೆ. ಅದಕ್ಕೆ ಬಂದು ಅಡ್ಮಿಟ್ ಇದ್ರಿ ಅವರು. ಮತ್ತು ಭಾಳ ಏನಾರು ತ್ರಾಸಾಗಿರ್ಬೇಕು, ತೀರ್ಕೊಂಡಿರ್ಬೇಕು. ಏನ್ರಿ ಅವ್ರು ಇಲ್ಲಿ ಇದ್ದೆ ಏನೋ 15 ದಿನ ಆಗಿತ್ತಂತೆ ದವಾಖಾನೆಗಿದ್ದು, ಗೊತ್ತಾ? ಇಷ್ಟು ದಿನ ಇಲ್ಲದ ಈಗೇ ಹೆಂಗ್ರಿ ತೀರ್ಕೊಂಡ್ರು? ಯಾಕ್ರಿ ಹಿಂಗೆ ಮಾಡ್ತೀರಿ? ಹೆಂಡ್ತಿ ಮಾತು ಒಂದ್ಸಲಾರ ನಂಬ್ರಿ. ಏನು ಇಷ್ಟು ದಿನ ಇಲ್ಲದ್ದು ಈಗ ಯಾಕೆ ತೀರ್ಕೊಂಡ್ರು? ನಾ ಹೇಳಿದ್ರೆ ನಿಮಗೆಲ್ಲ ನಕಲಿ ಅನ್ನಿಸ್ತತಿ, ನಿಮಗೆ ನಂಬಿಕೆ ಬರೋಂಗಿಲ್ಲ. ನನಗೆ ಮಾತ್ರ ಖಾತ್ರಿ ಐತಿ, ನಂಬಿಕೆ ಐತಿ. ಅವರೇನ ಮಾಡ್ಸ್ಯಾರ. ಆಕೆ ತಂದು ಯಾವಾಗ ಕೊಡಕ್ಕೆ ಬಂದ್ಲ ನಂಗೆ ಗೊತ್ತಾಗುತ್ತೆ. ಯಪ್ಪ ಕೆಮ್ಮ ಎದಿವನ್ನು ಅಂದ್ರೂ ನಾ ಹೇಳ್ತೇನಲ್ಲ, ಅಕ್ಕಿದ್ದೇ ಕೆಲಸ ಇದು. ನಂಗೆ ಮಾತ್ರ ಖಾತ್ರಿ ಐತಿ. ಅದನ್ನ ತಿಂದ ತಕ್ಷಣ ಸತ್ತುಗಳು ನೋಡ ಮುದುಕಿ. ಓಯ್ಯ ದೇವ್ರೆ, ನಾನೇನಾರ ತಿಂದಿದ್ರ ಗತಿ ಏನ್ರಿ? ನನ್ನ ಗತಿ ಏನ್ರಿ? ದೌಡ್ ನನ್ನ ಸಾಯಿಸಿ ಏನು ಮಾಡ್ಬೇಕಂತಿದ್ರು ಏನೋ, ಯಾರಿಗೆ ಗೊತ್ತು? ನಿನಗೆ ಹೇಳಕ್ ಆಗಂಗಿಲ್ಲ ಬಿಡು. ಥೂ ಥೂ ಥೂ. ಅತ್ತೀರ ಬರ್ಪ ಬಾ. ಗೊತ್ತ ವಾಡೆ ಯಾವ್ದಂತೇಳಿ ಗೊತ್ತ್ರಿ ಮಾವರ. ಅದಕ್ಕೆ ಬಂದು ನೋಡ್ರಿ. ಈಗ ಹೆಂಗೆ ಅತ್ತೀರ, ಹೆಂಗದಿರಿ? ಆರಾಮದಿರಿ? ಡಾಕ್ಟ್ರಿ ಯಾವಾಗ ಡಿಸ್ಚಾರ್ಜ್ ಅಂತ ಏನಾರ ಹೇಳ್ಯಾರನ? ಅಯ್ಯೋ ಏನು ಡಿಸ್ಚಾರ್ಜ ಏನಯ್ಯಪ್ಪ, ನನ್ನ ಜೀವಕ್ಕೆ ಗ್ಯಾರಂಟಿನೇ ಇಲ್ದಂಗೆ ಆಗ್ಬಿಟ್ಟತಿಲ್ಲ, ಗೊತ್ತನ? ಯಾಕ್ರಿ ಅತ್ತೀರ, ಏನಾತ? ಅದಂಗ ಆರಾಮಿಲ್ದಂಗೆ ಅದಾಗಿಂದ ಒಂಚೂರು ಹುಚ್ಚಿಡ್ದಂಗೆ ಆಗೈತಪ್ಪ. ಅದಕ್ಕೆ ಹಂಗೆ ಮಾತಾಡ್ತತಿ. ನೀ ಅದು ಬಿಡುತ್ತಿಲ್ಲ ಅಂತ ಬಿಡ. ಅಂದಂಗೆ ಹೆಂಗಪ್ಪ ಅಂಗಡಿ ಚಲೋ ನಡೆಯಕತ್ತತನ? ಓ ಫಸ್ಟ್ ಕ್ಲಾಸ್ ರೀ ಮಾವರ, ಚಲೋ ನಡೆಯಕತ್ತದ್ರಿ ಅಂಗಡಿ. ಹಂಗೆ ವ್ಯಾಪಾರನ ಜೋರ ಆಗ್ತಾ ಐತಿ, ಅಡ್ಡಿ ಇಲ್ಲ. ಅತ್ತೀರ ನೀವು ಹುಳ್ಳಿ ಸಂಗಟಿ ಅಂದ್ರೆ ಭಾಳ ಇಷ್ಟನಾ? ಓ ಪಂಚ ಪ್ರಾಣ. ಹುಳಿ ಸಂಟಿ ಏದು ಯಾರಿಗೆ ಇಷ್ಟ ಇಲ್ಲಪ್ಪ? ದೇಹಕ್ಕೆ ಭಾರಿ ಗಟ್ಟಿ ಅಲ್ಲ ಅದು, ಆರೋಗ್ಯಕ್ಕೆ ಭಾರಿ ಗಟ್ಟಿ, ದೇಹಕ್ಕೂ ತಂಪು, ಭಾಳ ಒಳ್ಳೇದದು. ತಂಪಂದ್ರೆ ಹಂಗೆ ಹೀಟೆ ಅದು. ಈ ಮಳೆಗಾಲ ಬ್ಯಾಸಿಗ್ಗಾಲ್ದಾಗ ತಿನ್ಬೇಕು. ಬಂದೇನಿ ಅವ್ವ ಮಾಡಿ ಕಳ್ಸಾಳ. ಅಪ್ಪ ಹೇಳೈತಿ, ಅವರು ತಿನ್ನಕ್ಕೆ ಒಲ್ವೆಲ್ಲ ಅಂತಿರ್ತಾರಪ್ಪ. ಮುಂದಕ್ಕೂ ನಿಂತು ಜ್ವರದ ಬಾಯಿ ಇಸ ಆಗಿರ್ತೈತಿ, ಒಂಚೂರು ನಿಂತು ಕುಡ್ಸೇ ಬಾ ಅಂತ ಹೇಳೈತಿ. ಎತ್ತಾಡ್ರಿ ಕೊಡ್ತೇನೆ ಡಬ್ಬಿ ಚೀಲ. ಇಲ್ಲೈತಿ. ಮುಂದೆ ನಿಂತು ಕುಡ್ಸೇ ಬಾ ಅಂದಾರ. ನಾ ಕುಡಿಯಲ್ಲ ರೀ, ನೀವು ಹೇಳ್ರಿ, ನಾ ಕುಡಿಯಂಗಿಲ್ಲ. ತಗೋರಿ ಮಾವ್ರ, ಈ ಜ್ವರ ಬಂದಾಗೇನ ಇವೆಲ್ಲ ಕುಡಿಬೇಕಂತೆ, ಆರೋಗ್ಯಕ್ಕೆ ಭಾಳ ಚಲೋ ಅಂತ ಅದ ಹೇಳಿದ್ರು. ತಗೋರಿ. ನಾವಲ್ಲೇ ಅಂದ್ರೆ ಒಲ್ಲೆ ಅಷ್ಟೇ ನೋಡಪ್ಪ ತಮ್ಮ. ನಾವಲ್ಲಪ್ಪ, ನೀ ಸುಳ್ಳ ನನಗೆ ಬಲವಂತ ಮಾಡಕ್ ಹೋಗ್ಬೇಡ. ಯಾಕೆ ರೀತಿಯರ ನಿನ್ನಿನೂ ಏನ ಅವು ತಂದಾಗ ನೀವು ಕುಡಿಲೇ ಇಲ್ಲಂತೆ, ಯಾಕೆ ಏನಾತ್ರಿ? ಓ ಅದಕ್ಕೆ ಇವತ್ತು ಕೊಟ್ಟು ಕಳ್ಸ್ಯಾರನ? ನೋಡಪ್ಪ, ನಮ್ಗೆ ಮುಚ್ಚು ಮರಿ ಮಾಡಿ ಮಾತಾಡಕ್ಕಾಗೋದಿಲ್ಲ. ಏನು ಇದ್ದಿದ್ದಂಗೆ ಹೇಳ್ತೇನೆ. ನನಗೆ ಮಾತ್ರ ನಿಮ್ಮ ಮುಂದೆ ಏನು ಕೊಡಕ್ಕೆ ಬಿಡಪ್ಪ. ನಾ ಕುಡಿಯೋದಿಲ್ಲ, ನಂಗೆ ಹೆದರ್ಕ್ ಬರ್ತೈತಿ. ಇನ್ನೂ ಬದುಕಬೇಕಂತ ಆಸೆ ಇಟ್ಕೊಂಡೇನಪ್ಪ ನಾನು, ಅದಕ್ಕೆ. ಅಯ್ಯೋ ದೇವ್ರಿ, ಅವ್ವ ಸುಮ್ಮನಿರು. ಹಂಗಂದ್ರೇನು ರೀತಿಯರ? ನಿಮ್ಮ ಮಾತು ಯಾಕೆ ನಂಗೆ ಭಾಳ ಅರ್ಥ ಆಗ್ಲಿಲ್ಲ ಬಿಡ್ರಿ. ಬದುಕ್ಬೇಕಂತ ಆಸೆ ಐತಂದ್ರೆ ನಾವೇನು ಈಸ ಹಾಕಿರ್ತೇವೇನು ರೀತಿಯರ? ಹಂಗಾರೆ ಇದ್ರಾಗ ಇಲ್ಲಪ್ಪ, ಹಂಗಲ್ಲ. ಆ ಹುಳ್ಳಿ ಸಂಗಟಿ ಕೆಲವೊಬ್ರಿಗೆ ಅಲರ್ಜಿ ಅಲ್ಲ, ಹಂಗಾಗಿ ಕುಡಿದ್ರೆ ತ್ರಾಸಕತ್ತೇನ ಅಂತ ಹಂಗೆ ಅನ್ನತ್ತಿರ್ಬೇಕು ಅಷ್ಟೇ. ನೀ ಹಂಗೆಲ್ಲ ತಪ್ಪು ತಿಳ್ಕೊಬೇಡಪ್ಪ. ಅಯ್ಯೋ ದೇವ್ರೆ, ಅದ್ರಾಗೆ ಯಾಕೆ ಈಸ ಹಾಕ್ತೀರಿ? ಪಾಪ ಅಷ್ಟು ಕಾಳಜಿಲಿ ಆರೋಗ್ಯಕ್ಕಂತ ಮಾಡ್ಕೊಂಬಂದು ಕೊಡ್ತಾ ಇದಾರ, ಅದಕ್ಕೆ ಈಗ ಈಸ ಯಾಕೆ ಹಾಕ್ತೀರಿ ನೀವು ಅದ್ರಾಗ? ಇಲ್ಲಪ್ಪ. ಹಂಗಾರೆ ನನ್ನ ಇದ್ರಿಗೆ ಒಂದು ಸ್ವಲ್ಪ ಕುಡೀರಿ. ಹಂಗಾರೆ ನೋಡೋಣ, ಈಗ ನನ್ಗೆ ಯಾಕೆ ನೀವು ಕುಡಿಬೇಕಪ್ಪ? ಈಗ ನಮ್ಮಪ್ಪ ಹೇಳೈತಿ ನೀನು ಕುಡಿಲಿಲ್ಲ, ಯಾಕೆ ಏನ ಕೇಳು, ಒಂದಿಟ್ಟು ಇವತ್ತು ನಿನ್ನ ಇದ್ರಿಗೆ ಕುಡ್ದೇ ತೀರ್ಬೇಕು ಇವತ್ತು ಅಂತ ಹೇಳ್ಯಾರ. ಕುಡಿಬೇಕತ್ತೀಯಾರ ನೀವು ಹಂಗಾರೆ ಒಂಚೂರು ಈಗ? ಇಲ್ಲ ಬಿಡು, ಇಲ್ಲ ನಾ ಕುಡಿಯಲ್ಲ. ನೋಡಪ್ಪ, ನಾ ಹೇಳ್ತೀನಲ್ಲ, ಇದ್ದಿದ್ದೆ ನನಗೆ ಮುಚ್ಚು ಮರಿ ಮಾಡಿ ಮಾತಾಡಕ್ಕೆ ಆಗಂಗಿಲ್ಲ. ಇದ್ದಿದ್ದೆ ಹೇಳ್ತೀನಿ. ಯಾಕೋ ನನಗೆ ಅನುಮಾನಪ್ಪ, ನಾ ಕುಡಿಯಂಗಿಲ್ಲ. ಅನುಮಾನ ಅಂದ್ರೆ ನಿನಗೇನೋ ಬಂದಿದ್ದೆ. ಹೌದು ಬಿಡು, ನಿನಗಿಷ್ಟು ಹೇಳ್ತಾ ಇದ್ರು ತಲೆ ಯಾಕೆ ಹೋಗ್ಬಲ್ತಲ್ಲ ನಿನಗೆ? ಓ ಸುಮ್ಮನಿರಿ. ಮೊನ್ನೆ ನನ್ನ ಮಗಳು ಅಡಿಗೆ ಕಟ್ಕೊಂಡ್ ಬಂದ್ಲಲ್ಲ ನಿಮ್ಮ ಮನೆಗಿಂದಾನು, ಅವಾಗ ಆರಾಮಾಗಿದ್ದೆ ನಾನು. ಆರಾಮಾದಕ್ಕಿನ್ನ ನಾನು ಹಂಗಾರ 4 ದಿನ ಕರ್ಸ್ಕೊಳ್ಳೋಣ ಅಂತ ಕರ್ಸ್ಕೊಂಡಿದ್ದೆ. ಅದೇನು ಅಡಿಗೆ ಕೊಟ್ಟು ಕಳ್ಸಿದ್ರೆ ಏನ, ಹತ್ತಿನ ಮೇಲೆ ನನಗೆ ಇದ್ಕಿದ್ದಂಗೆ ಒಮ್ಮಿಂದಮ್ಮಕ್ಕ ಭಾಳ ಜೋರು ಆರಾಮಿಲ್ದಂಗೆ ಆಗ್ಬಿಡ್ತು, ಗೊತ್ತಾನ? ಏನು ಹೇಳೋದು ಇದಕ್ಕೆ? ನಂಗೆ ಅನ್ಸತಿ ಅದೇನ ಏನಾರ ಮಾಡಿಸಿ ಬಿಡಿಸಿದ್ರ ಏನ ಅಂತ. ಅತ್ತೇರ ಓ ಹಂಗಾರ ಅಪ್ಪ ಹೇಳಿದ್ದು ಕರೆನ? ಅಪ್ಪ ಅಂದ ನಿನ್ನೆ ಒಂಥರ ಮಾತಾಡಕತ್ತಿದ್ರಪ್ಪ ನಿಮ್ಮ ಅತ್ತಿಯರು, ಯಾಕ ಏನ ಕೇಳೋ ಹಂಗಾರ ಅಂತ ಅನ್ನಕತ್ತಿದ್ರು. ಓಹೋ ಇದೇನ ಅದಕ್ಕೆ ಕಾರಣ? ಏನ ನಿಮ್ಮ ಅಪ್ಪಾರ ಹೇಳಿದ್ರನಪ್ಪ? ಹ್ಞೂ ರೀ ಮಾವರ, ಅಪ್ಪನ ಹೇಳಿದ್ದು. ಇವತ್ತು ನಾ ಇಲ್ಲಿಗೆ ತೊಗೊಂಬಂದಿದ್ದರ ಉದ್ದೇಶ ಏನಂತ ಮಾಡಿರಿ ನೀವು? ನಮ್ಮ ಅವ್ನ ಏನು ಮಾಟಗಾರ್ತ ತಿಳ್ಕೊಂಡಿರಿ ಹೆಂಗೆ ನೀವು? ಯಾಕೆ ನಿಮ್ಮ ಅತ್ತಿ ಮಾತಾಡಿದ್ದು ಬರೀ ಇದ್ದಿದ್ದಿಲ್ಲ ನೋಡಪ್ಪ. ಏನು ತಲೆಯಾಗೈತೆ ಏನ ಕೇಳು, ಅಂಥದ್ದಂತೂ ನಮ್ಮ ಮನ್ಯಾಗ ಯಾರು ಮಾಡೋದಿಲ್ಲ ಅಲ್ಲ. ಹಂಗೆ ನಿಮ್ಮ ಅತ್ತಿ ಅನುಮಾನ ಪಡೋದಾದ್ರೆ ಇಲ್ಲಿಂದ ನೀನು ನೀರು ಕೊಡೋದಿಲ್ಲ ಅಂತ ಹೇಳಿದ್ಲು. ನೀನು ಕಾಲ್ ಮರ್ಗೆ ಬೂಟ್ ಬಾಯಾಗಿಡ್ಲಿ ನಿನಗೆ ಮುಚ್ಚತೀಯ ಬಾಯಿ ಅಗ್ಗದ. ಮತ್ತು ನನ್ನ ಬಾಯಿಗೆ ಬರ್ತತಿ ಅಗ್ಗದಕ್ಕೆ, ಊರ ಅಗ್ಗದಕ್ಕೆ ಮುಚ್ಚ ಕಿಸ ಬಾಯಿನ. ಯವ್ವ ಏನ್ ಬಾಯಿಗೆ ಬಂದಂಗೆ ಮಾತಾಡ್ತೀಯವ ನೀನು? ಹಂಗಿಲ್ಲ 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 ಅಂತ ಹೇಳಿ ಹೇಳಿ ಸಾಕತ್ತ. ಕಡಿಗೆ ಇವತ್ತು ಇವ್ರಿದ್ರೆ ಅಂದೇ ಬಿಟ್ಟೆ ಅದ ಮಾತು. ಹಂಗಾರ ಅತ್ತೀರ ಈಗ ಮತ್ತೆ ನಿಮ್ಮ ಮಗಳು ಇಲ್ಲಿಗೆ ಬಂದಾಳಲ್ಲ, ಆಕಿನ ಏನಾರು ಮಾಡಿಸ್ಕೊಂಡ್ ಬಂದಾಳ ನೋಡ್ರಿ. ಮತ್ತೆ ನಮ್ಮ ಅವ್ನ ಕಡೆಯಿಂದ ಅಲ್ವಾ ಇದು ಮಾಡಿರೋದು?
ಏನು ನಿಮ್ದು ಏನು ದೊಡ್ಡ ರಾಜ ಸಂಸ್ಥಾನ ಐತನ ಅದನ್ನ ನಮ್ಮವು ನನ್ನ ಆಕೆ ಹೆಸರಿಗೆ ಬರ್ಸ್ಕೋಬೇಕಾಗೈತಿ. ಏನು ಮಾತಾಡ್ತೀರಿ ರೀ ಅತ್ತಿಯರ ನೀವು? ಮಾತಾಡಕ್ಕೆ ಒಂದು ಅರ್ಥ ಬೇಡ ನಿಮಗೆ? ನೋಡ್ರಿ ಅತ್ತಿಯರ, ನೀವು ಎಷ್ಟ ಇದ್ರು ನನಗೆ ಆಮೇಲೆ ನನಗೆ ಹೆಣ್ಣು ಕೊಟ್ಟರ ಮಾವ ಅತ್ತಿ ಅನ್ನೋದು ಇರ್ತತಿ. ಆದ್ರೂ ನೀವು ಆಮೇಲೆ ನಮ್ಮ ಅಪ್ಪ ನಮ್ಮವ್ವ ನನಗೆ ಮೊದಲು ಅವ್ರಿಗೆ ನೀವು ಹಿಂಗೆ ಬೇಕಾಬಿಟ್ಟು ಮಾತಾಡಿದ್ರೆ ನಾ ಸುಮ್ಮನೆ ಇರೋದ್ರ ನೋಡ್ರಿ. ಮತ್ತೆ ಈಗ ಹೇಳಕತ್ತಾನೆ ಇವತ್ತು ನೀವು ಅಂದಿರಲ್ಲ ಆತ ಇನ್ನು ಮ್ಯಾಗ ನಮ್ಮವ್ವ ನಮ್ಮಪ್ಪ ಇಲ್ಲಿ ಎದಕ್ಕೂ ಬರೋದು ಇಲ್ಲ, ನೋಡಕ್ಕೆ ಹೋಗೋದಿಲ್ಲ. ನಿಮ್ಗೆ ತಿಳಿದಂಗೆ ನೀವು ಇರ್ರಿ. ನಾ ಹೇಳ್ಬಿಡ್ತೇನೆ ಅವ್ರಿಗೆ ಕುಲ್ಲಂಕುಲ್ಲ. ಮತ್ತು ಒಂದು ನೂಲು ಎಳಿಯಲ್ಲ, ಒಂದು ಅಂಗಡಿ ಬಿಸ್ಕಿಟ್, ಒಂದು ಬಿಸ್ಕೊಟ್ ಪ್ಯಾಕೆಟ್ನು ತಗೊಂಡೋಗಿ ಕೊಡಬೇಡ, ಮತ್ತು ಅದಕ್ಕೂ ಆದ್ರೂ ಅನುಮಾನ ಪಡೋರು ಅವ್ರು ಅಂತ ಹೇಳ್ಬಿಡ್ತೇನೆ ನಾ ಇವತ್ತು. ಏನು ಅವ್ರಿಗೆ ಆಗಲೇ ಗೊತ್ತಾಗೈತಿ ನಿನ್ನೆ ನೀವು ಅನ್ನೋದು ಆಟಕ್ಕೆ ಅವ್ರಿಗೆ ಗೊತ್ತಾಗೆ. ನಮ್ಮವು ಏನು ಅಂದಿಲ್ಲ ಜಾಸ್ತಿ, ನಮ್ಮ ಅಪ್ಪನ ಹೇಳಿದ್ದ ಹಿಂಗೆ ಅಂತ ಅದಾರ ಅವರು ಅಂತೇಳಿ ಅವ್ನು ಬೇಜಾರಾಗೈತಿ. ಅಲ್ಲ ರೀ, ಹೋಗ್ಲಿ ಬಿಡ್ರಿ. ಅಲ್ಲ ಮಾವರ್ ನನ್ನ ಕೇಳ್ಬೇಕು ಬೇಡ, ನಿಮ್ಗೆ ಯಾಕೆ ಹೇಳಿ ಕಳ್ಸಿದ್ರೆ? ಆಯ್ತು ತಗೋರಿ, ನಾನು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡ್ರಿ. ನೋಡಪ್ಪ, ನಾ ಏನು ಅವ್ರಿಗೆ ಅಂದಿದ್ದಿಲ್ಲ, ನಾ ಹಂಗೆ ಹೇಳಿದ್ದೆ ಲೋಕಾರೂಢಿ. ಈಗ ಮಾತಿಗೆ ಬಂದು ಅಂದೆ. ಅಲ್ಲ ನಾನೇನು ಸುಳ್ಳು ಹೇಳ್ತೇನಂತ ತಿಳ್ಕೊಂಡಿಕ್ಕಂತಪ್ಪ ನೀನು. ನಿನ್ನೆ ನಿಮ್ಮ ತಾಯಿದ ಸಜ್ಕಾನ ಈ ಬಾಜು ನನ್ನ ಮುದುಕಿತ್ತಪ್ಪ, ಆ ಮುದುಕಿ ಕೊಟ್ಟಿದ್ದೆ ಕುಡಿಯಾಕ. ನಾ ಕುಡಿಲಿಲ್ಲ ಬಿಡು, ನಮ್ಮ ಮನ್ಯಾಗ ಇವ್ರಿಗೆ ಕುಡಿಯಾಕ ಬಿಟ್ಟಿಲ್ಲ, ಆಕೆಗೆ ಕುಡಿಯಾಕ ಬಿಡ್ಲಿಲ್ಲ. ನಾನು ಆ ಮುದುಕಿ ಕೊಟ್ಟೆ ನೋಡಿ, ಬೆಳಗ್ಗೆ ಹೇಳೋದ್ರಾಗ ಸತ್ತೋಗೈತದ ಮುದುಕಿ. ಇದಕ್ಕೇನು ಹೇಳ್ತಿ ಹಂಗಾರ? ಅದು ನನಗೆ ಗೊತ್ತಿಲ್ಲರಿ ಅತ್ತೀರ, ಆಕೆ ಯಾಕೆ ಸತ್ಲ ಯಾಕೆ ಬಿಟ್ಲ ನೀವು ಅಲ್ಲೇ ಕೇಳ್ಕೊರ್ಬೇಕಾರ ಮ್ಯಾಲ ಹೋಗಿ ನೀವು ಸೀದಾ ಆಕಿ ಕಡೆನ. ಆದ್ರೆ ನಾ ಹೇಳ್ತೇನಲ್ಲ, ನಮ್ಮವ್ವ ಕೊಟ್ಟಿದ್ದಕ್ಕೂ ಅದಕ್ಕೂ ಯಾವ ಸಂಬಂಧ ಇಲ್ಲ. ಆಕಿಗೆ ಆರಾಮ ಇರಕ್ಕಿಲ್ಲ, ಸತ್ತಿರ್ಬೇಕು. ದವಾಖಾನಿಗೆ ಏನೆಲ್ಲ ಚೊಕ್ಕ ಆರಾಮಿದ್ದವ್ರೆ ಬರೋದಿಲ್ಲ, ಆರಾಮಿಲ್ದವ್ರೆ ಬರೋದು. ನಿಮ್ಮ ಕೂಟ್ ನನಗೆ ಮಾತಾಡೋದಾಗಲ್ಲ ಈಗ. ಏನು ನೀವು ಹಿಂಗೆ ಮಾತಾಡಿರಲ್ಲ ನೀವು, ಇದು ಪುತ್ರ ನಮ್ಮಪ್ಪ ನಮ್ಮವ್ವ ಮನೆಗೆ ಬಂದ್ರೆ ಮಾಡಿಸ್ತಾರ ಅನ್ನೋ ಅರ್ಥ ನೀವು ಮಾತಾಡಿರಲ್ಲ. ಇನ್ಮೇಲೆ ನಿಮ್ಮ ಮನೆಗೆ ನಾನು ಕಾಲಿಡೋದಿಲ್ಲ ತಿಳ್ಕೊಂಬಿಡ್ರಿ. ಅಲ್ಲ ತಡಿಪ ಒಂದಿಟ್ಟು ತಡೀಲಿ. ಹಲೋ, ಯಾರು? ನಾನು ಸುರೇಶ್, ನಿಮ್ಮ ಸರ್ ಮಾತಾಡೋದು. ಹಾಂ ಸರ್, ಹೇಳ್ರಿ ಸರ್. ಎದಕ್ಕೆ ಫೋನ್ ಮಾಡಿರಿ? ನಮ್ಮ ಅಣ್ಣಗೆ ವಿಷಯ ಗೊತ್ತಾತಂದ್ರೆ ಮತ್ತೆ ನೋಡ್ರಿ ಸರ್, ಅಲ್ಲಿ ಮಟ್ಟ ಬರ್ತಾನೆ ಜಗಳ ಮಾಡಕ್ಕೆ. ನೋಡಮ್ಮ, ನಿಮ್ಮ ಅಣ್ಣ ಬಂದರೂ ಏನೂ ಪ್ರಯೋಜನ ಇಲ್ಲ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡೀನಿ. ಸರ್ ಯಾಕೆ ಸರ್, ಯಾಕೆ ಹಿಂಗೆ ಮಾತಾಡಕತ್ತೀರಿ ಸರ್? ನೀವು ಮಾತಾಡ್ತಿರೋದು ಸರಿ ಇಲ್ಲ ಸರ್. ಅಲ್ಲ, ನೀವು ನನ್ನ ಸುದ್ದಿಗೆ ಬರಲ್ಲ ಅಂತ ಹೇಳಿ ನೀವು ಈ ರೀತಿ ನಿರ್ಧಾರ ತೊಗೊಂಡಿರಲ್ಲ ಸರ್. ಏನು ಮಾಡ್ಲಮ್ಮ, ಬದುಕಕ್ಕೆ ಏನೈತಿ ಹೇಳಿ ನನಗೆ? ಜೊತೆ ನಿನ್ನ ನಾನು ಎಷ್ಟು ಇಷ್ಟಪಟ್ಟೆ. ಬರೀ ಒಂದು ವಯಸ್ಸು ಜಾಸ್ತಿ ಆಗೈತೆ ಅನ್ನೋ ಕಾರಣಕ್ಕೆ ನೀನು ನನ್ನ ರಿಜೆಕ್ಟ್ ಮಾಡಿಬಿಟ್ಟು. ನನ್ನ ಹತ್ರ ಎಲ್ಲ ಐತಿ, ಏನು ಮಾಡ್ಬೇಕು ಏನ್ತಿಲ್ಲಲ್ಲ. ನನಗೆ ಯಾರನ್ನೂ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾರನ್ನೇ ಮದುವೆ ಮಾಡ್ಕೊಂಡ್ರು ನನ್ನ ರೊಕ್ಕಕ್ಕೆ ನನ್ನ ಹಿಂದೆ ಬರ್ತಾರೆ ಹೊರತು ನನ್ನ ಮ್ಯಾಗಿನ ಪ್ರೀತಿಗೆ ಯಾರು ಬರುವುದಿಲ್ಲ. ಆದ್ರೆ ನೀನು ಹಂಗಲ್ಲ, ಇಷ್ಟು ದುಡ್ಡು ಆಸ್ತಿ ಇದ್ರು ಬೇಡ ಅಂತ ಅದಿ. ಅದಕ್ಕೆ ಆದ್ರೆ ನಂಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಐತಿ. ನೀನು ನೋಡಿದ್ರೆ ಹ್ಞೂ ಅನ್ವಲ್ಲಿ ಏನಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಜೀವ ಇಟ್ಕೊಂಡಿರೋದು, ಸತ್ ಬಿಡ್ತೇನೆ. ಅದಕ್ಕೆ ಕಡೆದಾಗ ನಿನ್ನ ಅಂತೇಳಿ ಒಂಚೂರು ಮಾತಾಡೋಣ ಅಂತೇಳಿ ಹಚ್ಚಿದೆ. ಏನು ಸಾಯ್ಬೇಕಂತ ತೀರ್ಮಾನ ಮಾಡೀನಿ. ಸರ್, ನೀವು ಫೋನ್ ಮಾಡಿರೋದು ನನಗೆ. ನಾಳೆ ಪೊಲೀಸರು ಇನ್ಕ್ವೈರಿ ಅಂತಂದ್ರೆ ಲಾಸ್ಟ್ ಕಾಲ್ ಹೋಗಿರೋದು ನನ್ನ ಫೋನಿಗೆ ಅಂದ ತಕ್ಷಣ ನನ್ನ ತಲೆ ಮೇಲೆ ಬರ್ತದೆ ಸರ್. ಸರ್, ಈ ಥರ ಎಲ್ಲ ಮಾಡ್ಕೋಬೇಡ್ರಿ, ನಿಮ್ಮ ಕೈ ಮುಗಿತೀನಿ. ಯಾಕೆ ನನಗೆ ಹಿಂಗೆ ತೊಂದರೆ ಕೊಡಕತ್ತೀರಿ ಸರ್? ಇಲ್ಲ ಅಳಮ್ಮ, ನಿನ್ಗೇನು ತೊಂದರೆ ಆಗಲ್ಲ. ನಾನು ಆಲ್ರೆಡಿ ಲೆಟರ್ ಬರೆದಿಟ್ಟೇನೆ. ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ, ನಾನೇ ಕಾರಣ. ನನ್ನ ಮನಸ್ಸಿಗೆ ಯಾಕೋ ಬೇಜಾರಿಂದ ಸಾಯ್ತಾ ಇದ್ದೀನಿ. ನನಗೆ ಈ ಯಾರು ಒತ್ತಡ ಇಲ್ಲ, ಏನೂ ಇಲ್ಲ ಅಂತ ನಾನೆಲ್ಲ ಬರೆದಿಟ್ಟೇನೆ. ಯಾರಿಗೂ ತೊಂದರೆ ಆಗೋದಿಲ್ಲ, ನಿನಗೂ ತೊಂದರೆ ಆಗೋದಿಲ್ಲ. ಆತಾ ಮಾತಾಡ್ಬೇಕು ಅಂತ ಆಸೆ ಪಟ್ಟು ನಿನಗೆ ಹಚ್ಚಿರೋದಷ್ಟೇ ಜೊತೆ, ಅಷ್ಟು ಬಿಟ್ರೆ ಮತ್ತೇನೂ ಇಲ್ಲ. ಏನು ಸರಿ, ನನ್ನ ಜೊತೆ ಮಾತಾಡಕ್ಕೆ ನಿಂಗೆ ಇಷ್ಟ ಇಲ್ಲ ಏನ? ಆಯ್ತು ತಗೋ, ನಾ ಸತ್ತಾಗ ನನ್ನ ಮಣ್ಣಿಗೆ ಬರ್ಲಾರ್ದ ಇರಬೇಡ ಮತ್ತೆ. ಸರ್, ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತೀರಿ? ಅಲ್ಲ, ನಂಗೆ ಒಂಥರ ಹೆದರಿಗೆ ಬಂದಂಗತ್ತೆ ಸರ್. ನೀವು ಹಿಂಗೆಲ್ಲ ಮಾತಾಡ್ಬೇಡ್ರಿ ಸರ್, ಪ್ಲೀಸ್. ನೀವು ಹಾಗೆಲ್ಲ ಮಾಡ್ಕೋಬೇಡ್ರಿ ಸರ್, ಸ್ವಲ್ಪ ಸಮಾಧಾನ ಆಗಿರಿ. ನಾನು ಬರ್ತೀನಿ, ಮಾತಾಡೋಣ ಸರ್. ಒಂದು 5 ನಿಮಿಷ ತಡ್ರಿ, ನಾನು ಮನೆ ಬಿಡ್ತೇನೆ ಈಗ. ಏನು ಬಿಟ್ಟು ಏನು ಪ್ರಯೋಜನ ಅಮ್ಮ? ನಾನು ಬೇಡ, ಸಾಯ್ಬೇಕಂತ ತೀರ್ಮಾನ ಮಾಡ್ಕೊಂಡಿನಿ. ನಾನು ಸತ್ತರೆ ನಿಂಗೆ ತೊಂದರೆನೇ ಇರೋಂಗಿಲ್ಲ. ಏನು ನೀನು ಹಿಂದೂ ಯಾರು ಬರಂಗಿಲ್ಲ, ಅವಾಗ ಚಿಂತೆ ಬಿಡ್ತೈತೆ, ಹೌದಿಲ್ಲ? ಸರ್ ಪ್ಲೀಸ್ ಸರ್, ಹಂಗೆಲ್ಲ ಮಾಡ್ಕೋಬೇಡ್ರಿ ಸರ್. ಸರ್, ನಾನು ಈಗಲೇ ಬರ್ತೇನೆ ಸರ್, ಈಗ ಬರ್ತೇನೆ ಸರ್. ಎಲ್ಲದಿರಿ ಹೇಳ್ರಿ ಸರ್, ಮನ್ಯಾಗದಿರಾ? ಎಲ್ಲದಿರಿ? ಮನ್ಯಾಗದೇನಮ್ಮ, ಮನ್ಯಾಗದೇನು ಸರ್. ನಾ ಬರ್ತೀನಿ ಸರ್, ಮನೆಗೆ ಬರ್ತೀನಿ ಸರ್. ಸರ್ ಬರ್ತೀನಿ. ನೀವು ಸ್ವಲ್ಪ ತಡ್ರಿ ಸರ್, ಸಮಾಧಾನ ಆಗಿರ್ರಿ. ನೀವು ಹಾಗೆಲ್ಲ ಮಾಡ್ಕೋಬೇಡ್ರಿ. ಬರ್ಬೇಡಮ್ಮ, ಬರ್ಬೇಡ. ನಾ ಸಾಯ್ತೇನೆ, ಸುಮ್ಮನೆ ಯಾಕೆ ಬರ್ತಿ? ಇಲ್ಲ ಸರ್, ಇಲ್ಲ ಇಲ್ಲ, ನೀವು ನನಗದೆಲ್ಲ ಗೊತ್ತಿಲ್ಲ. ನೀವು ಏನು ಮಾಡ್ಕೋಬೇಡ್ರಿ ಸರ್, ಪ್ಲೀಸ್ ಸರ್. ಫೋನ್ ಇಡ್ತೀನಿ ಸರ್, ನಾನೀಗ ಬರ್ತೀನಿ ಸರ್. ಸರ್, ಹಾಗೆಲ್ಲ ಮಾಡ್ಕೋಬೇಡ್ರಿ, ಅದೆಲ್ಲ ಸರಿ ಇಲ್ಲ ಸರ್. ಏನು ನಾನು ಒಬ್ಬಕ್ಕೆ ಜೀವನ ಏನ್ರಿ ಸರ್? ನೀವು ಎಷ್ಟೆಲ್ಲ ಹೆಸರು ಗಳಿಸಿರಿ, ಎಷ್ಟೆಲ್ಲ ನಿಮ್ಗೆ ಎಷ್ಟು ಹೆಸರು ಐತಿ ನಿಮಗೆ. ನೀವು ಒಂದು ಹುಡುಗಿ ಸಲುವಾಗಿ ಈ ಥರ ಮಾಡ್ಕೊತೀರಿ ಅಂದರೆ ನೋಡಿದ್ರೆ ಏನು ಅನ್ಬೇಕು ಸರ್? ಪ್ಲೀಸ್ ಸರ್, ಹಾಗೆಲ್ಲ ಮಾಡ್ಕೋಬೇಡ್ರಿ. ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟ್ ಹೋಗ್ಬರ್ತೇನೆ. ಹಾಂ, ತಡಿ ಜ್ಯೋತಿ, ಎಲ್ಲಿಗೆ? ಅಯ್ಯೋ, ನಿಂತು ಮಾತಾಡೋಷ್ಟು ಪುರ್ಸತ್ತಿಲ್ಲ, ಅರ್ಜೆಂಟ್ ಹೋಗ್ಬೇಕು ನಾನೀಗ. ಅದು ನಮ್ಮ ಸರ್ ಅದಾರಲ್ಲ, ಅದು ಏನದ ಆತ್ಮಹತ್ಯೆ ಮಾಡ್ಕೊತೇನೆ ಅಂತ ನಂಗೆ ಫೋನ್ ಹಚ್ಚಿದ್ರು. ನಿಮ್ಮ ಸರ್ ಆತ್ಮಹತ್ಯೆ ಮಾಡ್ಕೊಳತ್ತೀನಿ ಅಂತ ಫೋನ್ ಹಚ್ಚಿದ್ರನ? ಮಾಡ್ಕೊಳ್ಳೋರು ಯಾರು ಹೇಳಿ ಕೇಳಿ ಮಾಡ್ಕೊತಾರನ ಜ್ಯೋತಿ? ಲಾಯರ್ ಹೌದಿಲ್ಲ ನೀನು? ಯಾಕೆ ಬುದ್ಧಿ ಮಂಕಾತನೆ ಹೆಂಗೆ? ಅಯ್ಯೋ ದೇವ್ರೆ, ಈಗ ನೀನು ಅಲ್ಲಿ ಹೋದ್ರೆ ಏನು ದೊಡ್ಡ ಪವಾಡ ಆಗ್ಬಿಡ್ತೈತಂತ ಮಾಡಿಯ? ನೋಡಿ ಜ್ಯೋತಿ, ನಾ ಹೇಳ್ತೀನಿ, ಹೋಗ್ಬೇಡ. ಏನತ್ಗೆಮ್ಮ ಹಿಂಗಂತೀರಿ? ಈಗ ನಾನು ಹೋಗ್ಲಿಲ್ಲ ಅಂದ್ರೆ ಪಾಪ ಅವ್ರು ಏನಾರು ಅಕಸ್ಮಾತ್ ಮಾಡ್ಕೊಂಡೇ ಬಿಟ್ರೆ ಯಾಕೆ ಬೇಕತ್ಗೆಮ್ಮ? ತಡ್ರಿ, ನಾ ಹೋಗ್ಬರ್ತೇನೆ ತಡ್ರಿ. ಜ್ಯೋತಿ, ನೀನು ಅಲ್ಲಿ ಹೋದಿ ಅಂದ್ರೆ ಇಲ್ಲಿ ನೋಡಿಲಿ, ಮತ್ತು ನಾನು ನಿಮ್ಮ ಅಣ್ಣನ ಮುಂದೆ ಹೇಳ್ತೇನೆ ಮತ್ತೆ ಅಷ್ಟೇ. ನೀನು ಅಲ್ಲಿ ಹೋದಿ ಅಂತಂದ್ರೆ ಈಗ ಏನಕ್ಕೈತಿ ಅಂದ್ರೆ ಅಲ್ಲಿ ಯಾಕೆ ಇಷ್ಟೊತ್ತಿನಾಗ ಈಕಿ ಇಲ್ಲಿ ಬಂದ್ಲು, ಆಮೇಲೆ ಈಕಿಗೆ ಯಾಕೆ ಫೋನ್ ಹೋಗಿತ್ತು, 108 ಪ್ರಶ್ನೆ ಹುಡ್ತಾವು. ನೀನು ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗ್ಬೇಕಾದಕ್ಕೆ ಯಾಕೆ ಹೆಸರು ಕೆಡ್ಸ್ಕೊಂತಿ? ಬೇಡ,
ನೋಡಂತಡಿ ಫೋನ್ ಹಚ್ಚನ ಅಂತಂದ್ರ ನನಗನ್ಸಪ್ರಟ್ನಿಕೆ ಏನು ಸಾಯಲ್ಲ ಅನಿಸ್ತತಿ. ಅದು ಹೆಂಗೆ ಸಾಯ್ತಾನ ನೀನೇ ಹೇಳೋಣ. ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡೋಣ ಸುಮ್ಮನೆ. ಇಲ್ಲ ಬೇಡ ಸುಮ್ಮನಿದ್ ಬಿಡು, ಮಾತಾಡಕ್ಕೆ ಹೋಗ್ಬೇಡ, ಏನು ಇದನ್ನ ಮಾಡಕ್ಕೆ ಹೋಗ್ಬೇಡ, ನಿನ್ನ ರಿಯಾಕ್ಷನ್ ಕೊಡ್ಬೇಡ, ನೀವು ಹೋಗ್ಲು ಬೇಡ, ಹೋಗ್ಬೇಡ. ನನ್ನ ಮಾತು ಕೇಳು. ಅವ ಏನು ಮಾಡ್ಕೊಳಲ್ ಬೇಕಾರೆ ನೋಡಿ, ಮತ್ತೆ ಸಂಜೆಗೆ ಫೋನ್ ಬಂದ್ರು ಬರ್ತತಿ. ಸಾಯೋರು ಯಾರು ಹೇಳಿ ಕೇಳಿ ಸಾಯಂಗಿಲ್ಲ ಜೊತೆ. ಅಯ್ಯೋ ನನ್ನ ಜೊತೆ ಕಡೆಗೆ ಲಾಸ್ಟಿಗೆ ಮಾತಾಡ್ಬೇಕು ಅಂತ ಅನಿಸ್ತಂತೆ, ಅದಕ್ಕೆ ಫೋನ್ ಮಾಡ್ಯಾರ. ಈಗ ಅವ ನಿನಗೆ ಬೇಡೋದಿಲ್ಲ, ಇಷ್ಟ ಇಲ್ಲ ಅಂದಮೇಲೆ ಅವ್ನು ಸತ್ರೇನು ಇದ್ರೇನು ಯಾಕೆ ತಿಳಿ ಕೆಡ್ಸ್ಕೊಂತಿ? ಹಂಗಲ್ಲ ತಿಯಮ್ಮ, ಎಷ್ಟೇ ಆದರೂ ಒಂದು ಒಳ್ಳೆ ಮನುಷ್ಯ. ಏನೋ ನನ್ಗೆ ಹಂಗೆ ಗಂಟು ಬಿದ್ದಾನಿಲ್ಲ ಅಂತ ಹೇಳಂಗಿಲ್ಲ. ಅವ್ರಿಗೆ ಎಷ್ಟು ಹೆಸರು ನೇಮ ಫೇಮ್ ಐತಿ ಗೊತ್ತಾ? ಅಷ್ಟೆಲ್ಲ ಆಸ್ತಿ ಐತಿ ಎಲ್ಲ ಇಟ್ಕೊಂಡು ನನ್ನ ಸಲಾಗಿ ಹಿಂಗೆ ಸಾಯ್ತಾರ ಅಂದ್ರೆ ಅವ್ರಿಗೆ ಒಂಚೂರು ಬುದ್ಧಿ ಹೇಳ್ಬೇಕಂತ ನನಗೆ ಪರ್ಸ್ನಲಾಗಿ ಕುತ್ಕೊಂಡು ಮಾತಾಡೋಣ ಅಂತ. ನೀವು ಯಾಕೆ ಹಿಂಗೆ ಮಾಡ್ತೀರಿ? ಹೋಗಬೇಡ, ಅವ ಸಾಯಲ್ಲ. ಸುಮ್ಮನೆ ನೀನು ಕರ್ಸ್ಕೊಳಕ್ಕೆ ಹಂಗೆ ಮಾಡಾಕತ್ತಾನ. ಅದು ಅಲ್ಲದೆ ನೀ ಈಗ ಹೋಗೋದು ಅಷ್ಟು ಸೇಫು ಅಲ್ಲ. ಟೈಮ್ ಎಷ್ಟಾಗಿತ್ತು ನೋಡಿ ಜೊತೆ. ಹಾಂ ಅಯ್ಯೋ ದೇವ್ರೆ, ಈಗ 4 ಗಂಟೆ ಆಯ್ತು, ಸಂಜೆ ಬಂದು 4 ಗಂಟೆ ಆಗೈತಿ. ಈಗ 4 ಗಂಟೆಗೆ ನೀನು ಇಲ್ಲಿಂದ ಬಿಟ್ಟೆ ಅಂತಂದ್ರೆ ಹೋಗೋ ಮಟ ಎಲ್ಲ ನೀನು ಅಲ್ಲಿ ಕೊಡ್ಬಿಟ್ಟು 5 ಗಂಟೆ ಆಕತಿ. ಅವ್ರ ಮನೆಗೆ ಹೋಗ್ಬೇರೆ ಹೋಗ್ಯ ಎಲ್ಲಿ ಹೋಗ್ಯ 5 ಗಂಟೆ ಅಂತಂದ್ರೆ ಅಲ್ಲಿಂದ ಮುಗಿಸ್ಕೊಂಡು ಮಾತಾಡ್ಸ್ಕೊಂಡು ಬರೋದಷ್ಟೊತ್ತಿಗೆ ನೀನು ನೋಡ್ ಜೊತೆ ಬೇಡ. ನಾ ಹೇಳೋದು ಕೇಳಿ, ನಿಮ್ಮ ಅಣ್ಣಗೆ ಹೇಳ್ತೀನಿ ನೋಡಿ. ಮತ್ತೆ ಹಾಗಿದ್ರೆ ನಿಮ್ಮ ಅಣ್ಣನ ಕರ್ಕೊಂಡು ಹೋಗು. ಅಣ್ಣ ಹೊಡ್ಯಾಕ ಹೋಗ್ತಾನ, ಬೈಯಾಕ ಹೋಗ್ತಾನ. ಮೊನ್ನೆ ಭಾಳ ಸಿಟ್ಟು ಕಂಟ್ರೋಲ್ ಮಾಡ್ಕೊಳ ಅವನು. ಮಾಡ್ಕೊಳಾರಿಲ್ಲ, ನೀ ಸುಮ್ಮನೆ ಇರೋ ಜೊತೆ ಹೋಗಂಗಿಲ್ಲ ನೋಡಷ್ಟೇ. ನಿಂಗೆ ಸ್ವಲ್ಪರ ಅತ್ತಿಗೆ ಅನ್ನೋದು ನಿನಗಿತ್ತಂದ್ರೆ ಹೋಗ್ಬೇಡ. ನೀನು ಒಳ್ಳೇದಕ್ಕೆ ಹೇಳೋದು ನಾನು, ನೀವು ಹೋಗ್ಬೇಡ ಅಷ್ಟೇ. ಸರಿ, ನಾ ಹೋಗಂಗಿಲ್ಲ. ಬಾ ಹೊರಗೆ, ಅಲ್ಲೇ ಅತ್ತಿ ಯಾರಾದ್ರು ಕುಂತಾರ ಮಾತಾಡ್ಕೊಂತ ಕುಂದ್ರ ಬಾ ಅವ್ರ ಜೊತೆಗೆ. ಏನಾರ ಯಾಕೆ ಯಾವಾಗ ನೋಡಿದ್ರೆ ಇಲ್ಲೇ ಇರ್ತೀವಿ ರೂಮ್ನಾಗ.